ಹಾಯ್ ವೆಲ್ಕಮ್ ಟು ಮೈ ನಾಕ್ ನಾಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಯೂಸ್ಫುಲ್ ವಿಡಿಯೋ ಎಸ್ಪೆಷಲಿ ಫಾರ್ ಲೇಡೀಸ್. ಬೇಸಿಕ್ ಥಿಂಗ್ಸ್ ಅದು ನಾವು ಕಲ್ತಿರಬೇಕು ಮಾಡೋದಕ್ಕೆ, ಸೊ ಡಿಪೆಂಡೆಂಟ್ ಆಗಿರಲ್ಲ ಎಲ್ಲದಕ್ಕೂ. ಸೊ ಏನು ಅಂತ ಅಂದರೆ ದಿಸ್ ಈಸ್ ಮೈ ಒನ್ ಬ್ಯೂಟಿಫುಲ್ ಸ್ಯಾರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಯಾರಿ ಇದು. ಸೊ ಈ ಸ್ಯಾರಿಗೆ ಯಾವ ಥರ ಫಾಲ್ ಹಾಕೋದು ಅನ್ನೋದು ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್. ಸೊ ಎಸ್ಪೆಷಲಿ ಫಾಲ್ ಎಂತಕ್ಕೆ ಹಾಕ್ತೀವಿ ಅಂತ ಗೊತ್ತಾ? ಫಾಲ್ ಹಾಕೋದು ಸ್ಯಾರೀಸ್ಗೆ ಎಂತಕ್ಕೆ ಅಂತಂದರೆ ಲೈಕ್ ಪ್ಲೀಟ್ಸ್ ಮಾಡ್ತೀವಲ್ಲ, ಏನು ಹೇಳ್ತಾರೆ, ನೆರಿಗೆ ಮಾಡ್ತೀವಿ ಅಲ್ವಾ. ನೆರಿಗೆ ಮಾಡಬೇಕಂದಾಗ ಅದು ಚೆನ್ನಾಗಿ ನೀಟಾಗಿ ಕೂರುತ್ತೆ, ಅಷ್ಟು ಚೆನ್ನಾಗಿ ಕೂರುತ್ತೆ. ಆ್ಯಂಡ್ ದ ಮೇನ್ ಥಿಂಗ್ ಏನು ಅಂತಂದರೆ ಈ ಥರ ಇವಾಗ ಎಸ್ಪೆಷಲಿ ಈ ಥರ ಇವಾಗ ಹ್ಯಾಂಡ್ ವರ್ಕ್ ಇರೋ ಸ್ಯಾರಿ ಆಗಿರ್ಬೋದು ಅಥವಾ ಬೇರೆ ರೇಷ್ಮೆ ಸೀರೆ ಎಲ್ಲಾದರೆ ಬಾರ್ಡರ್ ಇರುತ್ತೆ ಕೆಳಗಡೆ. ಸೊ ಆ ಬಾರ್ಡರ್ಗೆ ನಾವು ಹಾಕೋದಲ್ವ ಫಾಲ್ನ. ಸೊ ಹಾಗಾಗಿ ಬಾರ್ಡರ್ ಏನಾದ್ರು ಕಾಲ್ ಚೈನ್ ಅಥವಾ ಬೇರೆ ಎಂತಕ್ಕಾದ್ರೂ ಸಿಗಾಕೊಂಡು ಹಾಳಾಗಿಬಿಡ್ದು ಅನ್ನೋ ರೀಸನ್ಗೆ ಅಷ್ಟೇ ಫಾಲ್ ಹಾಕೋದು. ಸೊ ಫಾಲ್ ಅಂದರೆ ಇದು ಗೊತ್ತಿರುತ್ತೆ ಎಲ್ಲರಿಗೂ, ಫಾಲ್ ಅಂದರೆ ಏನು ಅಂತ, ವೆರಿ ಬೇಸಿಕ್ ಥಿಂಗ್. ಸೊ ಇದನ್ನ ಏನಂತಂದರೆ ಇವಾಗ ಇದನ್ನ ಡೈರೆಕ್ಟಾಗಿ ಅಂಗಡಿಯಿಂದ ತೊಗೊಂಬಂದ್ಬಿಟ್ಟು ನಾನು ಫಾಲ್ ಹಾಕೋದಕ್ಕಾಗಲ್ಲ ಸ್ಯಾರಿಗೆ. ಸೊ ಫಸ್ಟ್ ಏನು ಮಾಡಬೇಕು, ಇದನ್ನ ತೊಗೊಂಡೋಗಿ ನೀರಲ್ಲಿ 10-5 ಮಿನಿಟ್ಸ್ ಸೋಕ್ ಮಾಡಬೇಕು, ಅಂದರೆ ನೆನೆಸ್ಬೇಕು, ಹೋಗಬೇಕು ಸ್ಟಾರ್ಚ್ ಎಲ್ಲ. ಸೊ ಸ್ಟಾರ್ಚ್ ಹೋಗಬೇಕು ಅಂತಂದರೆ ನೆನೆಸ್ಬೇಕು. ದೆನ್ ಆಮೇಲೆ ಅಯನ್ ಮಾಡಬೇಕು, ಅಯನ್ ಮಾಡಿ ಸ್ಟಿಚ್ ಮಾಡಿ ಹೆಮ್ಮಿಂಗ್ ಮಾಡಬೇಕು. ಸೊ ಇದಿಷ್ಟೇ ಪ್ರೊಸೆಸ್ ಬಿಟ್ಟು ಸ್ಟಿಚಿಂಗ್ ತೋರಿಸ್ತೀನಿ. ಹಾಯ್, ಫಸ್ಟು ಸ್ಯಾರಿನ ಇದು ಎಡ್ಜ್ ಇರುತ್ತಲ್ವ, ಎಡ್ಜನ್ನ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಬಿಕಾಸ್ ಇದನ್ನ ಎಷ್ಟೊಂದು ಜನ ಪಿಕೋ ಮಾಡಿಸ್ತಾರೆ, ಬಟ್ ಫ್ಯಾನ್ ಐ ಅಗ್ರಿ, ಪಿಕೋ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಸ್ಟಿಲ್ ಏನು ಅಂತ ಅಂದರೆ ನಾನು ಹೆಂಗೆ ನೆಗ್ಲೆಕ್ಟ್ ಗೊತ್ತಾ, ಇದು ಹೆಂಗಿದ್ರೂ ಒಳಗೆ ಹೋಗುತ್ತೆ, ಕಾಣಿಸಲ್ಲ, ಸುಮ್ಮನೆ ಎಂತಕ್ಕೆ ದುಡ್ಡು ವೇಸ್ಟ್ ಮಾಡೋದು ಮಾಡಿಸ್ಬಿಟ್ಟೆ ಅನ್ನೋದು ನನ್ನ ಮೆಂಟಾಲಿಟಿ ಅಷ್ಟೇ. ಸೊ ಹಾಗಾಗಿ ಇದು ನಾನು ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಪಿಕೋ ಅಂದರೆ ಜಿಗ್ಜ್ಯಾಗ್. ಓಕೆ, ಫೈನಲಿ ಇದು ಎಡ್ಜ್ ಸ್ಟಿಚಿಂಗ್ ಆಗಿದೆ. ನಾವು ಫಾಲ್ ಹಾಕ್ಬೇಕಂದಾಗ ಎಡ್ಜಿಂದನೇ ಹಾಕ್ಬಿಡ್ದು. ಏನು ಮಾಡಬೇಕು ಅಂತ ಅಂದರೆ ಒಂದು 10 ಇಂಚಸ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಸ್ಟಿಚ್ ಸ್ಟಾರ್ಟ್ ಮಾಡಬೇಕು, ಫಾಲ್ ಹಾಕಬೇಕು. ಈ ಸ್ಯಾರೀಲಿ ಅವರೇನೆ ಲೈಕ್ ಈ ಥರ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫಾಲ್ ಅಂತ. ಸೊ ಈ ಥರ ಹಿಂಗಿದ್ದಾಗ ಏನು 10 ಇಂಚಸ್ ಆ ಥರ ಏನು ಬಿಡೋದು ಬೇಡ, ಹೆಂಗಿದೆ ಹಾಗೆ ಮಾಡ್ಕೊಂಡು. ಬಟ್ ಆದರೂ ನಾನು ಇಲ್ಲಿಂದ ಒಂದು 3-4 ಇಂಚಸ್ ಮೇಲೆ ತೊಗೊಂಡು ಹಾಕ್ತಿದ್ದೀನಿ. ಈ ಫಾಲ್ನು ಅಷ್ಟೇ, ಇವಾಗ ಎಡ್ಜ್ ಇದೆ ಅಲ್ವಾ, ಈ ಎಡ್ಜನ್ನ ಫಸ್ಟು ಸ್ಟಿಚ್ ಮಾಡ್ಕೋಬೇಕು ಸ್ಯಾರಿಗೆ. ವೇಟ್ ಐ ಶೋ ಯು. ನಾನು ಹಿಂಗಿದ್ದನ್ನು ಹಿಂಗೆ ಫೋಲ್ಡ್ ಮಾಡಿ ಈ ಪ್ಲೇಸ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಎತ್ತಿ ತೋರಿಸೋದಕ್ಕಾಗಲ್ಲ, ಬಿಕಾಸ್ ಗೊತ್ತಲ್ಲ ಪ್ಲೇಸ್ಮೆಂಟ್ ಹೋಗ್ಬಿಡುತ್ತೆ ತೋರಿಸಿದ್ರೆ. ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ ಅನಿಸುತ್ತೆ. ಸೊ ಗೊತ್ತಾಯ್ತಾ, ಇಲ್ಲಿ ನೋಡಿ ಹಿಂಗೆ ತೋರಿಸ್ತೀನಿ. ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಹಿಟ್ಟು ಇಲ್ಲಿ ಎಡ್ಜ್ಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಸ್ಯಾರಿ ಫಾಲು ಯಾವಾಗಲೂ ಎಡ್ಜಲ್ಲೇ ಬರಬೇಕು. ಲಾಕ್ ಮಾಡಿ ದೆನ್ ಸ್ಟಿಚಿಂಗ್ ಸ್ಟಾರ್ಟ್. ಎಡ್ಜಲ್ಲೇ ಸ್ಟಿಚ್ ಬಿಡಬೇಕು, ಅವಾಗಲೇ ಚೆನ್ನಾಗಿ ಕಾಣಿಸೋದು. ಇಲ್ಲ ಅಂದರೆ ಹೋಯ್ತು, ಹಾಳಾಯಿತು ಅಂತ. ತೋರಿಸ್ತೀನಿ ಯಾವ ಥರ ಎಡ್ಜ್ ಅಂತ. ಈ ಥರ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಲ್ವಾ ಎಡ್ಜು. ಸೊ ಈ ಎಡ್ಜಲ್ಲೇ ಬರಬೇಕು. ಫೈನಲಿ ಫಾಲ್ ಹಾಕಿ ರೆಡಿಯಾಗಿದೆ ಸ್ಯಾರಿ. ಸೊ ಯಾವ ಥರ ಬಂದಿದೆ ಅಂದರೆ ಆಬ್ವಿಯಸ್ಲಿ ಐಡಿಯಾ ಇರುತ್ತೆ, ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಶೋ. ಇದು ಫಾಲ್ ಇದಿದೆ ಅಲ್ವಾ, ದಿಸ್ ಇಸ್ ಫಾಲ್ ಅಲ್ವಾ. ಸೊ ಇದನ್ನು ಫುಲ್ ಉದ್ದ ಕೆಳಗಡೆ ಫುಲ್ ಹಿಂಗೆ ಗೊತ್ತಾಯ್ತಾ, ಫುಲ್ ಈ ಥರ ಬಂದಿದೆ. ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ಈ ಕೆಳಗಡೆ ಮಾತ್ರ ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ಹೆಮ್ಮಿಂಗ್ ಮಾಡ್ತಾರೆ, ಈ ಲೈನ್ ಹೆಮ್ಮಿಂಗ್ ಮಾಡ್ತಾರೆ. ಬಟ್ ನನಗೆ ಟೈಮ್ ಇಲ್ಲ ಇವಾಗ ಹೆಮ್ಮಿಂಗ್ ಮಾಡೋದಕ್ಕೆ. ಸೊ ನಾನೇ ಹಾಕ್ಕೊತಾ ಇರೋದ್ರಿಂದ ಸೊ ಐ ಕ್ಯಾನ್ ಕ್ಯಾರಿ ವೆರಿ ವೆಲ್ ಅಂತ ಗೊತ್ತು. ಸೊ ಹಾಗಾಗಿ ನಾನು ಹೆಮ್ಮಿಂಗ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. 2 ಸೈಡು ನಾನು ಸ್ಟಿಚ್ ಮಾಡಿದ್ದೀನಿ, ಬಿಕಾಸ್ ನಾನೇ ಹಾಕೋದ್ರಿಂದ ಐ ನೋ ಹೌ ಟು ಕ್ಯಾರಿ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಅಷ್ಟೇ. ಇವಾಗ ನಾನು ರೆಡಿ ಆಗಿಬಿಟ್ಟು ತೋರಿಸ್ತೀನಿ. ಹೆಣ್ಣಿಗೆ ಸೀರೆ ಹಾಗೆ ಅಂದ, ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ
ಯಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಅಡಗಿ